ಪಟ್ಟಣದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಒಳಚರಂಡಿ ಹಾಗೂ ಅಮೃತ್ ಯೋಜನೆಯ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಶಾಸಕ ಕೆಎನ್ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, ನಗರ ಅಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ದೀಪ್ ಚೋಲನ್, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿಜೆ ರಾಜಣ್ಣ, ಕೆಪಿಸಿಸಿ ಸದಸ್ಯ ಎಂಎಸ್ ಮಲ್ಲಿಕಾರ್ಜುನಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಪಾಲಯ್ಯ, ಆದಿನಾರಾಯಣ ರೆಡ್ಡಿ, ಪುರಸಭೆ ಮಾಜಿ ಅಧ್ಯಕ್ಷರಾದ ಎಂಕೆ ನಂಜುಂಡಯ್ಯ, ಎನ್ ಗಂಗಣ್ಣ, ಲಾಲಾಪೇಟೆ ಮಂಜುನಾಥ್, ಮಾಜಿ ಸದಸ್ಯರಾದ ಮಂಜುನಾಥ್ ಆಚಾರ್, ಎಂ ಶ್ರೀಧರ್ ಇದ್ದರು. HUD ಇಲಾಖೆ ವತಿಯಿಂದ ಆಗಮಿಸಿದ್ರು. ಅವರು ಬಂದು ಒಂದು ಅಮೃತ್ ಯೋಜನೆ, UGD, CDP ಮತ್ತು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಈಗ ನಮ್ಮ ಶಿವಪ್ಪನವರು ಅಡ್ಮಿನಿಸ್ಟ್ರೇಟರ್ ಕೂಡ ಇದ್ದಾರೆ, ಮತ್ತು ಚೀಫ್ ಆಫೀಸರು ಅವರು ಎಲ್ಲ ಸೇರಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೇಳಿದ್ದಾರೆ. ಅವೆಲ್ಲನೂ ಅವ್ರ ಗಮನಕ್ಕೆ ತಂದಿದ್ದಾರೆ. ತಂದ ಹಿನ್ನೆಲೆಯಲ್ಲಿ ಅವರು ಕೂಡ ಅಧಿಕಾರಿಗಳಿಗೆ ಸೂಕ್ತವಾದಂಥ ಆದೇಶಗಳನ್ನು ನೀಡಿ ಯಾವ್ಯಾವ ಕೆಲಸ ಯಾವ ಸಮಯಕ್ಕೆ ಮುಗಿಬೇಕು ಅಂತಕ್ಕಂಥದ್ದಕ್ಕೆ ಒಂದು ಟೈಮ್ ಶೆಡ್ಯೂಲ್ ಅನ್ನು ಕೂಡ ಅವ್ರಿಗೆಲ್ಲ ತಿಳಿಸಿದ್ದಾರೆ. ಅದರಿಂದ ನಮ್ಮಲ್ಲಿ ಬಹಳಷ್ಟು ದಿವಸದಿಂದ ನೆನೆಗುದಿಗೆ ಬಿದ್ದಿದ್ದಂಥದ್ದು UGD ಕಾರ್ಯಕ್ರಮ, ಅದನ್ನು ಕೂಡ ಇನ್ನು 3 ತಿಂಗಳಲ್ಲಿ ಮುಗಿಸ್ತಕ್ಕಂಥದ್ದಕ್ಕೆ ಮುನ್ಸಿಪಾಲ್ಟಿಗೂ ಸೇರಿಲ್ಲ ಅಂಥವು ಬಹಳಷ್ಟು ಹಳ್ಳಿಗಳಿದ್ದು, ಮತ್ತೆ ನಾಳೆ ಅದನ್ನೆಲ್ಲ ಅಭಿವೃದ್ಧಿ. ಈಗ ಹರಿಹರಪ್ಪ ಅಲ್ಲಿಗೂ ಸರ್ವೆ ನಂಬರ್ಗಳು ಪಂಚಾಯತಿಗೂ ಸೇರಿಲ್ಲ, ಇಲ್ಲಿ ಮುನ್ಸಿಪಾಲ್ಟಿಗೂ ಸೇರಿಲ್ಲ. ನಾಳೆ ಅಲ್ಲಿ ಯಾರಾದ್ರೂ ಒಂದು ಲೇಔಟ್ ಮಾಡ್ತೀವಿ ಅಂತಲೋ ಅಥವಾ ಒಂದು ಮನೆ ಕಟ್ಕೊತೀವಿ ಕನ್ವರ್ಷನ್ ಮಾಡಿಸ್ಕೊಂಡು ಅಂತಂದ್ರೆ ದಾಖಲೆನೇ ಇಲ್ಲ, ದುಡ್ಡನೇ ಇಲ್ಲ ಅವ್ರಿಗೆ. ಆ ಥರದವು ಬಹಳಷ್ಟು ಸರ್ವೆ ನಂಬರ್ಗಳಿದ್ದು. ಎಷ್ಟು ನಂಬರ್ ಸರ್ವೆ ನಂಬರ್ಗಳು ಸಿಕ್ಕಪ್ಪ ಗಂಗಣೆ ಎಲ್ಲೋದ್ರು? ಎಷ್ಟು ಸರ್ವೆ ನಂಬರ್ ಇದೆ ನಿಮ್ಗೇನೆ ಗೊತ್ತಾ? 60ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳು ಈ ಥರದವು ಗುರ್ತು ಮಾಡಿದ್ದೀವಿ. ಅದಕ್ಕೋಸ್ಕರ ಮುಂದೆ ರೈತರುಗಳಿಗೆ, ಆ ಜಮೀನು ಇರ್ತಕ್ಕಂಥ ರೈತರುಗಳಿಗೆ ಅನಾನುಕೂಲ ಆಗಬಾರ್ದು, ಮತ್ತೆ ಯಾವುದೇ ರೀತಿನಲ್ಲಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಯಾವ್ಯಾವ ನಂಬರ್ ಬಿಟ್ಟೋಗಿದಾವೆ ಅವೆಲ್ಲವನ್ನು ಕೂಡ ಸೇರಿಸ್ಬೇಕು. ಸೇರಿಸಿ CDP ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಒಂದು ಸೆಟ್ ಆಫ್ ಪ್ರೊಸೀಜರ್ಸು ಎಲ್ಲ ಇದಾವೆ. ಅದು ಎಲ್ಲವನ್ನು ಕೂಡ ಈಗಾಗಲೇ ಒಂದು ಹಂತಕ್ಕೆ ಎಲ್ಲ ಬಂದಿದೆ. ಆದಷ್ಟು ಜಾಗ್ರತೆ ಇನ್ನೊಂದು ಅವ್ರು ಹೇಳಿದ್ರೆ ಜೂನ್ ತಿಂಗಳಲ್ಲ, ಒಂದು 3-4 ಮಂತ್ಸ್ ಒಳಗಡೆ ಅದನ್ನು ನಾನು ಫೈನಾಲಿಟಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಈ ಕೆಲಸಗಳನ್ನು ಕೂಡ ಅಲ್ಲಿಗೆ ಪೂರ್ಣವಾಗಿ ಮಾಡಿಕೊಡ್ತೀನಿ ಅಂತ ಒಂದು. ಮತ್ತೆ ಅಡಿಷನಲ್ ಆಗಿ ಮಾಡ್ತಕ್ಕಂಥದ್ದಕ್ಕೆ ಅಮೃತ್ 2 ಯೋಜನೆಯಲ್ಲಿ ಇನ್ನೂ ಬೇಕಿರ್ತಕ್ಕಂಥ ಹಣನ ಕೊಡ್ತೀನಿ. ಮತ್ತೆ ಯಾವ ಹೊಸ ಭಾಗಗಳು ಸೇರ್ಬೇಕು ಅಂತೀವೋ ಅದಕ್ಕೂ ಕೂಡ ಅಪ್ರೂವಲ್ ಕೊಡ್ತೀನಿ ಅಂತ ಹೇಳಿ ಅವ್ರು ಇವತ್ತು ಇಲ್ಲಿ ಎಲ್ಲರ ಮುಂದೆ ಬಂದು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅಭಿನಂದನೆಗಾಗಿ ಸಲ್ಲಿಸಿದ್ದೀನಿ. ಮತ್ತೆ ಇವೆಲ್ಲ ಇವತ್ತಿಂದು ನಾವು ಗಮನದಲ್ಲಿ ಇಟ್ಕೊಂಡು ಮಾಡುವಂತ ಕೆಲಸ ಅಲ್ಲ. ಇನ್ನೂ ಒಂದು 15-20 ವರ್ಷಕ್ಕೆ ಗಮನದಲ್ಲಿ ಇಟ್ಕೊಂಡು ಸಿಟಿ ಟೌನ್ ಎಷ್ಟು ಬೆಳೀತದೆ ಆ ಬೆಳವಣಿಗೆಗೆ ಅನುಕೂಲಕರವಾಗಿ ಮುಂದಿನ ದಿನಗಳಲ್ಲಿ ಇರಬೇಕು ಅಂತಕ್ಕಂಥದ್ದು. ಆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ತೀರ್ಮಾನಗಳನ್ನ ಮತ್ತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಇವತ್ತು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರ ಗಮನಕ್ಕೆ ತರೋದ್ರ ಮೂಲಕ ಮತ್ತೆ ನಮ್ಮ ಪಟ್ಟಣದ ವಾಸಿಗಳು ಕೂಡ ಗೊತ್ತಾಗ್ಬೇಕು ನಾವು ಸುಮ್ಮನೆ ಏನ್ ಮಾಡ್ತಿದ್ದೀವಿ, ಏನ್ ಮಾಡ್ತಾ ಇಲ್ಲ, ಅದರಿಂದ ಅನುಕೂಲಗಳು ಅನಾನುಕೂಲಗಳು ಅವೆಲ್ಲವೂ ಕೂಡ ಅವ್ರ ಗಮನದಲ್ಲಿ ಇರ್ಲಿ ಅಂತ ಹೇಳಿ ನಿಮ್ಮ ಮೂಲಕ ತಿಳಿಸ್ಲಿ.